ಅವರ ಹಿನ್ನೆಲೆ ಏನು ಅಂತಾನೂ ನಿಮ್ಗೆ ಗೊತ್ತು. ಆಮೇಲೆ ಅವರೊಬ್ರು ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಡೈರೆಕ್ಟರ್, ಯಾರೋ ಸ್ಕ್ರಿಪ್ಟ್ ಬರ್ಕೊಟ್ಟಂಗೆ ಅವ್ರು ಮಾತಾಡ್ತಕ್ಕಂಥದ್ದನ್ನು ಕಲ್ತಿದ್ದಾರೆ. ಅದಕ್ಕೆ ಅಷ್ಟು ಹೆಚ್ಚಿಗೆ ಮಹತ್ವ ಕೊಡ್ತಕ್ಕಂಥದ್ದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ, ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು. ನೋಡ್ರಿ, ನಾಟಕ ಅವೆಲ್ಲ, ಯಾವ ಆತಂಕನೂ ಇಲ್ಲ, ಏನೂ ಇಲ್ಲ. ಯಾರ ಮುನ್ರತ್ನ ಕೊಲೆ ಮಾಡಕ್ಕಾಗ್ತದೆ ಈ ದೇಶದಲ್ಲಿ? ಮುನ್ರತ್ನ ಯಾರನ್ನ ಬೇಕಾದ್ರೆ ಕೊಲೆ ಮಾಡಬಹುದು, ಮುನ್ರತ್ನ ಯಾರ ಕೊಲೆ ಮಾಡಕ್ಕಾಗ್ತದೆ ಈ ದೇಶದಲ್ಲಿ? ಅವೆಲ್ಲ ಸುಮ್ಮನೆ ನಾಟಕ ಅಷ್ಟೇ. ಅವರು ವಿರೋಧಿಗಳ ಮೇಲೆ ತಾನು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಕೊಳ್ಳೋಕ್ಕೋಸ್ಕರ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥ ವಾತಾವರಣ, ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಅಲ್ಲ, ನೇರವಾಗಿ ಡಿಸಿಎಂ ಮತ್ತೆ ಡಿ.ಕೆ. ಸುರೇಶ್ ಅವರು ಅವ್ರ ವಿರುದ್ಧ ಈ ರಾಜ್ಯದಲ್ಲಿ ಯಾರಿಗಾದ್ರೂ ಏನಾದ್ರು ಆದ್ರೆ ನೇರವಾಗಿ ಕಾರಣ ಆಗೋರೆ ಡಿಸಿಎಂ. ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ. ಪಾಪ ಕೆಲವರೆಲ್ಲ ಅವ್ರ ಬಾಯಿ ಚಪ್ಪಲ ತೀರ್ಸ್ಕೊತಾರೆ ಡಿಸಿಎಂ ಮೇಲೆ, ಸುರೇಶ್ ಅವ್ರ ಮೇಲೆ ಹೇಳಿ ಆ ಚಪ್ಪಲ ತೀರ್ಸ್ಕೊಳ್ಳಿ, ನಾವೇನು ಬೇಡ ಅಂತ ಹೇಳಲ್ಲ ವಿಚಾರಕ್ಕೆ. ಅಲ್ಲ ರೀ, ಸಿ.ಟಿ. ರವಿ ವಿಚಾರ ದಯಮಾಡಿ ತಾವು ಮಾಧ್ಯಮದವ್ರು ಮಾತಾಡ್ಕೊಡುದು. ಯಾರೇ ಹೆಣ್ಮಕ್ಳ ಬಗ್ಗೆ ಅಗೌರವಾಗಿ ಮಾತಾಡಿದ್ರೆ ಏನಾಯ್ತು ಸಿ.ಟಿ. ರವಿ ಮೇಲೆ? ಸಿ.ಟಿ. ರವಿಗೆ ಸೆಕ್ಯೂರಿಟಿ ಕೊಡೋಕ್ಕೋಸ್ಕರ ಪೊಲೀಸ್ನವ್ರು ಕರ್ಕೊಂಡು ಹೋಗಿರ್ತಕ್ಕಂಥದ್ದು, ಗುಂಪು ಸೇರ್ತಕ್ಕಂಥದ್ದು ಅಥವಾ ಗೊಂದಲ ಆಗ್ತಕ್ಕಂಥದ್ದು, ಗಲಾಟೆ ಆಗ್ತಕ್ಕಂಥದ್ದು ಆಗದ್ ಬೇಡ ಅಂತ. ಯಾರಾದ್ರೂ ಸಿ.ಟಿ. ರವಿನ ಕೊಲೆ ಮಾಡಕ್ಕಾಯ್ತದೇನ್ರಿ? ನೀವ್ ಹೇಳ್ರಪ್ಪ ಮಾಧ್ಯಮದವ್ರು. ಕೊಲೆ ಮಾಡೋದ್ ಬೇಡ ರೀ, ಹೊಡಿಯಕ್ಕಾಯ್ತದೇನ್ರಿ ಸಿ.ಟಿ. ರವಿಗೆ? ಯಾರು ಹೇಳು, ಯಾರು ಅವ್ರು ಯಾರು ನೋವಾಗಿತ್ತು ಅವ್ರು ಹೊಡಿಯಕ್ ಹೋಗಿದ್ರು? ಪೊಲೀಸರು ಹೊಡಿಯಕ್ಕಾಯ್ತದ? ಪೊಲೀಸ್ನವ್ರು ಕೊಲೆ ಮಾಡ್ಬಿಟ್ರು, ಪೊಲೀಸ್ನವ್ರು ನಾನು ಕೊಲೆ ಮಾಡಕ್ ಕರ್ಕೊಂಡು ಹೋಗಿದ್ರು, ಅಲ್ಲೆಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಇವೆಲ್ಲ ನಂಬುವಂತ ವಿಚಾರ ಏನ್ರಿ? ಏನ್ ನಮ್ಮ ರಾಜ್ಯದ ಜನ ಏನ್ ದಡ್ರು ಅನ್ಕೊಂಡ್ಬಿಟ್ಟವ್ರಪ್ಪ? ಸಿ.ಟಿ. ಅವರಿಗೆ ರಕ್ತ ಬಂದಿದೆ ತಲೆಯಲ್ಲಿ, ಅದನ್ನೇ ತೋರಿಸಿದಾರಲ್ಲ ಪೊಲೀಸ್ನವ್ರು ಹೊಡಿತಾರೆ ಸಿ.ಟಿ. ರವಿಗೆ. ನನ್ನಂತ ಶಾಸಕನಿಗೆ ಒಬ್ಬನಿಗೆ ಹೊಡಿಯಕ್ಕಾಗಲ್ಲ ಸಿ.ಟಿ. ಪೊಲೀಸ್ನವರು. ಒಬ್ಬ ಲೀಡರ್ ಆಗವನು ಎಷ್ಟೇ ನ್ಯಾಷನಲ್ ಲೆವೆಲ್ ಲೀಡ್ರು, ಅವ್ನು ಹೊಡಿಯಕ್ಕಾಗ್ತದೇನ್ರಿ? ನೋಡ್ರಿ, ವಿಧಾನಸೌಧದಲ್ಲಿ ಸೆಕ್ಯೂರಿಟಿ ಇದ್ದಿದ್ದಕ್ಕೋಸ್ಕರನೇ ಸಿ.ಟಿ. ರವಿ ಮೇಲೆ ಅಲ್ಲೇ ಆಗ್ಲಿಲ್ಲ. ಭದ್ರತೆ ಇಲ್ಲದೆ ಹೋಗಿದ್ರೆ ಸಿ.ಟಿ. ರವಿ ಮೇಲೆ ಅಲ್ಲೇ ಆಗ್ತಿತ್ತು. ಇವತ್ತು ನನ್ನ ಅಕ್ಕ ತಂಗಿಗೋ ನನ್ನ ಯಾರಿಗೋ ನಾವು ಮಾತಾಡಿದ್ರೆ ನಾವು ಕೂಡ ಬಿಡಲ್ಲ. ಅವನು ಅದನ್ನ ಅರ್ಥ ಮಾಡ್ಕೋಬೇಕು. ಸಿ.ಟಿ. ರವಿ ಅವರು ಉನ್ನತವಾದಂತ ಸ್ಥಾನದಲ್ಲಿ ಬೆಳೆದವ್ರೆ, ಮೊದಲು ಮಾತಾಡೋದನ್ನ ಕಲ್ತ್ಕೋಬೇಕು. ಸುಮ್ಮನೆ ನೀವು ಮಾಧ್ಯಮದವರು ಸಿ.ಟಿ. ರವಿ ಪರವಾಗಿ ನೀವು ತೋರಿಸ್ತೀರಪ್ಪ.